ಹಿಂದೆ ಅಲ್ಲ ಒಂದು ನಿಮಿಷ ಇಂಗ್ಲೀಷ್ ಮಾತಾಡ್ತೀನಿ ಸರ್ ಸರ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಸರ್ ವಾಟ್ ಆರ್ ದೇ ಸೇಯಿಂಗ್ ಎಲ್ಲರೂ ರಿಪೋರ್ಟ್ Some of your employees also in five of our employees are injured. They are in hospital. so medical test is going on. Yeah. What the DCP shows is DCP is Already FIR filed. Arrested. so action will be taken. Yeah, action. ಹೊರಗಡೆ ಹೋಗೋಣ. ಎಲ್ಲ ನೈವಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ GPA ವ್ಯಾಪ್ತಿಯಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಡ್ರೈವ್ ನಡೀತಾ ಇದೆ. ಈಗ ಆಲ್ರೆಡಿ ನಾವು 100ಕ್ಕೂ ಹೆಚ್ಚು ಕಿಲೋಮೀಟರ್ ಇವತ್ತು ಸಹ ಶಿವಾಜಿನಗರ ಕ್ಷೇತ್ರದಲ್ಲಿ 8 ರೋಡ್ಗಳನ್ನ ಕ್ಲಿಯರ್ ಮಾಡಿದ್ವಿ. ಇದು 11ನೇ ಇಲ್ಲಿ ಸ್ವಲ್ಪ ಕಿಡಿಗೇಡಿಗಳು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ಆಲ್ರೆಡಿ FIR ದಾಖಲಾಗಿದೆ. FIR ದಾಖಲು ಮಾಡಿ 10 ಜನರನ್ನ ಸೆಕ್ಯೂರ್ ಮಾಡ್ತಾ ಅರೆಸ್ಟ್ ಮಾಡಿದ್ದಾರೆ. ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ ಅವರು ಅರೆಸ್ಟ್ ಆಗಬೇಕಾಗಿದೆ. ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಸೀರಿಯಸ್ ಆಗಿ ಅಟೆಂಪ್ಟ್ ಮರ್ಡರ್ ಕೇಸನ್ನೇ ದಾಖಲು ಮಾಡಬೇಕು ಅಂತ ಸೂಚನೆ ಮಾತಾಡಿದ್ದೇವೆ. ಅವರಲ್ಲಿ ಭಾಳ ಸೀರಿಯಸ್ ಆಗಿ ಅಸಾಲ್ಟ್ ಮಾಡಿರೋದ್ರಿಂದ ಸೀರಿಯಸ್ ಆ್ಯಕ್ಷನ್ ಆಗಬೇಕು ಅಂತ ಅನ್ನೋ ಕಾರಣಕ್ಕೆ ನಾನೇ ಸ್ವತಃ ಬಂದೆ. DCP ಗೊತ್ತಿದೆ ಸರ್ಕಾರ ಎಷ್ಟು ಸೀರಿಯಸ್ ಇದೆ ಈ ವಿಷಯದಲ್ಲಿ ಅಂತ. DCP ಅವರೇ ಇಲ್ಲಿ ಕೂತ್ಕೊಂಡು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ. ಹಾಗಾಗಿ ಯಾರೇ ಕಾನೂನನ್ನು ಕೈ ತೆಗೆದುಕೊಂಡ್ರೆ ಖಂಡಿತ ಅಂಥವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೆಗೆದುಕೊಂಡು. ಅವರ ಕಂಡೀಷನ್ ಹೇಗಿದೆ ಸರ್ ಎಂಪ್ಲಾಯೀಸ್ಗಳ ಕಂಡೀಷನ್? ನಾನೀಗ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಮಾಹಿತಿ ಪ್ರಕಾರ 5 ಜನರ ಮೇಲೆ ಹಲ್ಲೆ ಆಗಿದೆ. ಅವರೆಲ್ಲರೂ ಸಹ ಹಾಸ್ಪಿಟ್ಲಲ್ಲಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಅವರು ಆರೋಗ್ಯ ವಿಚಾರಿಸಬೇಕಾಗಿದೆ. ಹಾಗಾಗಿ ಇದುವರೆಗೂ ಏನು ಯಾರು ಕಾನೂನು ಕೈ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಬೇಕು ಅಂತ ನಮ್ಮ ಮಾನ್ಯ ಸಚಿವರು ಎಲ್ಲ ಸೀನಿಯರ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮಾತನಾಡಿದ್ದಾರೆ. ನಮ್ಮ ಚೀಫ್ ಕಮಿಷನರ್ ಸಾಹೇಬರು ಎಲ್ಲ ಅಧಿಕಾರಿಗಳು ಮಾತನಾಡಿ ಭಾಳ ಸೀರಿಯಸ್ ಆ್ಯಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ FIR ದಾಖಲಾಗಿದೆ. ಈಗ ಅರೆಸ್ಟ್ ಸಹ 10 ಜನದ್ದಾಗಿದೆ. ಇನ್ನೊಬ್ಬರು ಅರೆಸ್ಟ್ ಆಗಬೇಕಾಗಿದೆ. ಅದನ್ನು ಪೊಲೀಸ್ ಕೂಡ ಘಟನೆ ಆಗಿರಲಿಲ್ಲ ಅಂತಂದ್ರೆ ಪೊಲೀಸರು ಸ್ಥಳದಲ್ಲೇ ಇದ್ರು. 4-5 ಜನ ಆದ್ರೂ ಕೂಡ ತಡೆಯಲಿಲ್ಲ. ಇಂಥ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಪೊಲೀಸರು ಈಗ ಪೊಲೀಸರು ಯಾರಿದ್ರು ಅಲ್ಲಿ ಈ ಘಟನೆಯನ್ನು ತಡೆಯೋದು ಪೊಲೀಸ್ ಇಲಾಖೆ ವತಿಯಿಂದ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಕ್ರಮ ಜರುಗಿಸಬೇಕಾಗುತ್ತೆ. ಅವರು ಡಿಪಾರ್ಟ್ಮೆಂಟ್ ಏನು ಕೆಲಸ ಇದೆ ಅವ್ರು ಮಾಡ್ತಾರೆ. ಮತ್ತೊಂದು ಪ್ರಮುಖವಾಗಿ ಮಾರ್ಷಲ್ಸ್ ಅಂತ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ರು? ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಇರಲಿಲ್ಲ. ಇಲ್ಲ ಮಾರ್ಷಲ್ಸ್ ನಿಮಗೆ ಗೊತ್ತಿದೆ. ವಾರ್ಡಿಗೆ ಒಬ್ಬರು ಮಾರ್ಷಲ್ಸ್ ಇರ್ತಾರೆ. ತುಂಬ ಜನ ಮಾರ್ಷಲ್ಸ್ ಇರೋದಿಲ್ಲ. ಈ ವಾರ್ಡಲ್ಲಿ ಮಾರ್ಷಲ್ ಇರೋರು ಅದೇ ರೋಡಲ್ಲಿದ್ದರು. ಅವ್ರು ಬೇರೆ ಕಡೆಗೆ ಅವ್ರು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಘಟನೆ ಇದಾಗಿದೆ. ಖಂಡಿತ ಸೆಕ್ಯೂರಿಟಿ ಇರಲೇಬೇಕು. ಇಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ತಗೊಳ್ಳದೆ ನಾವು ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಂತ ನಮ್ಮ ಅಧಿಕಾರಿಗಳಿಗೂ ಸಹ ಸೂಚನೆ ಕೊಡ್ತೀವಿ. ಇಂಥ ಯಾರಾದರೂ ಇದು ಕೊನೆ ಹೇಳ್ತಾ ಇದ್ದೀನಿ, ಯಾರೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಖಂಡಿತ ಕಾನೂನು ಅವ್ರ ಬಗ್ಗೆ ಸೀರಿಯಸ್ ಆಗಿದೆ. ಎಚ್ಚರಿಕೆ ಗಂಟೆ ಯಾಕಂತಂದ್ರೆ ಪಾಲಿಕೆಯಲ್ಲಿ ಸಿಬ್ಬಂದಿ ಕೊಡ್ತಾ ಇಲ್ಲ. ಕಾರ್ಯಾಚರಣೆ ಮೇಲೆ ಕಾರ್ಯಾಚರಣೆ ಇಟ್ಕೊಂಡ್ರೆ ನೀವು ಸಿಬ್ಬಂದಿ ಎಲ್ಲಿದ್ದಾರೆ, ಫೋರ್ಸ್ ಎಲ್ಲಿದೆ, ಪ್ರೊಟೆಕ್ಷನ್ ಎಲ್ಲಿದೆ, ಪೊಲೀಸರು ಎಲ್ಲಿದ್ದಾರೆ? ಒಟ್ಟೊಟ್ಟಿಗೆ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ ಈಗ ನಾವು ಫುಟ್ಬಾಲ್ ಡ್ರೈವ್ ಮಾಡ್ತಾ ಇದ್ವಿ. ಬೇರೆ ಕಾರ್ಯಾಚರಣೆ ಯಾವುದು ಮಾಡ್ತಾ ಇದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.